ಬೋರ್ವೆಲ್ ಕರೆಂಟ್ ಹೋಯ್ತು ಅನ್ಕೊಳ್ಳಿ, ಹೌದು ನೀರು ವಾಪಸ್ ಎಳ್ಕೊಳತ್ತೆ. ಹೌದು ಇದಕ್ಕೆ ನುರ್ಚ್ಕಲ್ ಸಿಕ್ಕಾಕೊಳತ್ತೆ ಈ ಟಿಪ್ ಅಲ್ಲಿ. ಹೌದು. ಅದಕ್ಕೆ ನಾನೇನ್ ಮಾಡಿದೆ, ಇದನ್ನ ಈ ತರ ಹಾಕ್ದೆ. ಭೂಮಿ ಒಳಗೆ ಇಷ್ಟು ಊತ್ ಬಿಡ್ತೀವಿ, ಓಕೆ. ಇಷ್ಟು ಕುತ್ತಿಗೆ ಬರೋ ತನಕ ಊತ್ ಬಿಡ್ತೀವಿ. ಇದು ಪೈಪ್ ಇದು ಪ್ರೆಸ್ ಆಗ್ಬಿಡತ್ತೆ ಆಮೇಲೆ. ಹೌದು. ಅದಕ್ಕೆ ಒಂದ್ ಸ್ವಲ್ಪ ನಮ್ಗೆ ಯಾವ್ದೇ ರೀತಿ ಮರ ಹಾಳಾಗಲ್ಲ, ಕಡಿಮೆ ನೀರು ತಗೊಳತ್ತೆ. ಓಕೆ. ಮೇಲ್ಗಡೆ ಕೊಟ್ರೆ ಆಪರೇಟ್ ಆಗಿ ಎಲ್ಲದಕ್ಕೂ ನಾವು ಹೆಂಗೆ ಅಂತಂದ್ರೆ, ಇವಾಗ ಗೊಬ್ಬರ ನೀರ್ ಕೊಡಕ್ಕೆ ಕರೆಂಟೇ ಇರಲ್ವಲ್ಲ, ಅವಾಗ ಏನ್ ಮಾಡಿದ್ವಿ, ಈ ಮೆಥಡ್ ಮಾಡ್ಕೊಂಡು. ಓಕೆ. ಆಗ ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಇಲ್ಲಿ ಮೈಸೂರು ಹತ್ರ ಒಂದು ತೋಟಕ್ಕೆ ಬಂದಿದ್ದೀನಿ. ಇಲ್ಲಿ ನಿಜವಲ್ಲ ಅವ್ರ ರೈತರು ಅವ್ರ ಹತ್ರ ಇರೋ ಒಂದಷ್ಟು ವೇಸ್ಟ್ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಒಂದು ಹೊಸ ಮಾದರಿ ಡ್ರಿಪ್ ಮಾಡಿದ್ದಾರೆ. ಬನ್ನಿ ಅದು ಯಾವ್ದು ಏನು ಯಾವ ತರ ಇದೆ ಅಂತ ನೋಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾರಾಯಣ್ ಪ್ರಸಾದ್ ಅಂತ. ನಾವು ಇಲ್ಲೇ ಮೈಸೂರು ಗುರೂರು, ಜೆ ಪಿ ನಗರ ಹತ್ರ ಗುರೂರು, ಇಲ್ಲಿ ತೋಟ ಇದೆ. ನನಗೆ ಇವಾಗ ಒಂದು 2 ವರ್ಷದಿಂದ ತುಂಬಾ ಬಿಸಿಲಿತ್ತು. ಬಿಸಿಲಿದ್ದಾಗ ಎಷ್ಟೋ ಮರಗಳು ಪಾಪ ಎಷ್ಟೋ ರೈತರದ್ದು ಒಣಗೋಯ್ತು. ನಾನು ಈ ಒಂದು ಐಡಿಯಾ ಮಾಡಿದೆ, ಭೂಮಿ ಮೇಲ್ಗಡೆ ನೀರು ಕೊಟ್ಟು ಫ್ಲಡ್ ಇರಿಗೇಷನ್ ಮಾಡಿದ್ರೆ ಕಳೆ ಬೆಳ್ಕೊಳ್ತದೆ. ಗಿಡಕ್ಕೆ ಬೇಕಾಗಿರೋದು ಬಾಟಮ್ ಅಲ್ಲಿ ಸಾಯಿಲ್ ಲೂಸ್ ಆಗೋಕ್ಕೆ, ಇದು ಲೂಸ್ ಆದ್ರೆ ಅವಾಗ ಬೇರೆ ರೂಟ್ಸ್ ಚೆನ್ನಾಗಿ ಹೋಗುತ್ತೆ ಅನ್ನೋದು ಮಾಮೂಲಿ, ಅದು ಕ್ವೈಟ್ ನ್ಯಾಚುರಲ್. ಅದೇ ತರ ತಿಳ್ಕೊಂಡು ನಾನು ಮಾಡಿದೆ, ನಾನು ಎಕ್ಸಿಬಿಷನ್ಗೆ ಹೋದಾಗ ಒಂದಿಷ್ಟು ವಿಕೆಟ್ ತರ ಇತ್ತು, ಅದಕ್ಕೆ ಹೋಲ್ಗಳಿತ್ತು. ಅವರು ಅದಕ್ಕೆ ಒಂದಕ್ಕೆ 125 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ಅದೇ ಇದನ್ನ ನೋಡ್ಕೊಂಡು ನಾನೇನ್ ಮಾಡಿದೆ, ನನ್ನ ಹತ್ರ ಸ್ಪ್ರಿಂಕ್ಲರ್ ಪೈಪ್ಗಳಿತ್ತು. ಆ ಪೈಪ್ ಬದ್ಲಿ ಅದನ್ನ ಸೇಮ್ ಮೆಥಡ್ನ ಇಲ್ಲಿಗೆ ಅಳವಡಿಸ್ಕೊಂಡೆ. ಇದೇನಂದ್ರೆ, ಇದೆಲ್ಲ ಡ್ರಿಲ್ಲಿಂಗ್ ನಲ್ಲಿ ಡ್ರಿಲ್ ಮಾಡಿರೋದು. ಕಟ್ ಮಾಡಿಬಿಟ್ಟು ಭೂಮಿ ಒಳಗೆ ಇಷ್ಟು ಊತ್ ಬಿಡ್ತೀವಿ, ಇಷ್ಟು ಕುತ್ತಿಗೆ ಬರೋ ತನಕ ಊತ್ ಬಿಡ್ತೀವಿ. ಇದು ಪೈಪ್ ಇದು ಪ್ರೆಸ್ ಆಗ್ಬಿಡತ್ತೆ ಆಮೇಲೆ. ಹೌದು. ಅದಕ್ಕೆ ಒಂದ್ ಸ್ವಲ್ಪ ಜಲ್ಲಿ ಕಲ್ಲು ಅದು ಇದು ಕಲ್ಲು ಹಾಕ್ಬಿಟ್ಟು ಒಳಗಡೆ ಹಂಗೆ ಪ್ರೆಸ್ ಆಗದಂಗೆ ಅದು ನೋಡ್ಕೊಳತ್ತೆ. ಇಲ್ಲಿಂದ ಡ್ರಿಪ್ ಪೈಪ್ ಹಾಕ್ಬಿಟ್ಟು ಇದಕ್ಕೆ ನೀರ್ ಬಿಟ್ಬಿಡ್ತೀವಿ. ಇಷ್ಟೇ, ಭೂಮಿ ಒಳಗೆ ಬಾಟಮ್ ಅಲ್ಲಿ ಮಾತ್ರ ನೀರ್ ಕೊಡ್ತಾ ಇರುತ್ತೆ. ನಮ್ಗೆ ಯಾವ್ದೇ ರೀತಿ ಮರ ಹಾಳಾಗಲ್ಲ, ಕಡಿಮೆ ನೀರು ತಗೊಳತ್ತೆ. ಮೇಲ್ಗಡೆ ಕೊಟ್ರೆ ಆಪರೇಟ್ ಆಗಿ ಎಲ್ಲದಕ್ಕೂ ನಾವು ಹೆಂಗೆ ಅಂತಂದ್ರೆ, ಇವಾಗ ಗೊಬ್ಬರ ಹಂಚಿದ್ರು ರೈತರು ಏನ್ ಮಾಡ್ತಾರೆ ಅಂದ್ರೆ, ಜಮೀನ್ ಪೂರ ಗೊಬ್ಬರ ಎರ್ಸ್ಬಿಡ್ತಾರೆ. ಆಮೇಲೆ ಅದನ್ನ ಬೆಡ್ ಮಾಡ್ತಾರೆ, ಗೋರಿ ಒಂದ್ ಸ್ವಲ್ಪ ಮಾತ್ರ ಅಲ್ಲಿಗೆ ಫುಡ್ ಸಿಗುತ್ತೆ. ಅದಕ್ಕೆ ಯಾಕೆ ಬೆಡ್ ಮಾಡ್ಬಿಟ್ಟು ಮಧ್ಯದಲ್ಲಿ ಸೆಂಟ್ರಲ್ಲೇ ಒಂದ್ ಸ್ವಲ್ಪ ಗೊಬ್ಬರ ಹಾಕೊಂಡು ಹೋದ್ರೆ ಆಗುತ್ತಲ್ಲ. ಹೌದು. ನಾವ್ಯಾಕೆ ತಟ್ಟೆಯಲ್ಲಿ ಅನ್ನ ತಿನ್ನೋ ಅಂತಂದ್ರೆ ಮನೇಲಿ ಎರ್ಚ್ಬಿಟ್ಟು ಆಮೇಲೆ ಹಾಕೊಂಡು ನಾವೇನ್ ಕೋಳಿಗಳ ಎಲ್ಲ ತಿನ್ನಕ್ಕಾಗತ್ತೆ? ಎಲ್ಲ ಅಷ್ಟೊಂದು ವೇಸ್ಟ್ ಆಗುತ್ತೆ. ಮತ್ತೆ ಆ ಧೂಳು ಗೀಳು ಎಲ್ಲ ಮೆತ್ಕೊಳತ್ತೆ. ನಮ್ಮಲ್ಲಿ ನಾ ಹೇಳಿದ್ದು ಇದ್ರಲ್ಲ. ಆ ತರ ನಾವು ಕೆಲವೆಲ್ಲನೂ ಅವಾಗ ಯಥೇಚ್ಛವಾಗಿ ಅವ್ರಿಗೆ ಸಿಗ್ತಾ ಇತ್ತು ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ, ಅದರಿಂದ ಅವ್ರು ಮಾಡ್ತಾ ಇದ್ರು. ಆಗಿನಿದ್ದಕ್ಕೆ ಅವ್ರದ್ದು ಸರಿ ಅನ್ಸುತ್ತೆ. ಈಗಿನ ಇದಕ್ಕೆ ನಮ್ಗೆ ಸಿಗದೆ ಸ್ವಲ್ಪ, ಆದ್ರಿಂದ ನಾವು ಬೆಡ್ ಮಾಡಿ ಬೆಡ್ ಮಧ್ಯಕ್ಕೆ ಮಾತ್ರ ನಾವು ಹಾಕೊಂಡು ಆಮೇಲೆ ಬೇಕಾ ಮಲ್ಚಿಂಗ್ ಮಾಡ್ಕೊಂಡು ಅದು ಮಾಡ್ಕೊಂಡು ಹೋದ್ರೆ ಅದು ಸರಿ ಇರುತ್ತೆ. ಹಂಗೆ ನಾನು ಅದು ವಿಕೆಟ್ ತರ ಇರೋದು ಸಣ್ಣದು ಇಷ್ಟೆಷ್ಟದ್ರಲ್ಲಿ ಮಾಡಿದ್ರು, 125 ರೂಪಾಯಿ ಅಂದ್ರು. ನನಗೆ ಇದು ಎಷ್ಟೊಂದು ವೇಸ್ಟ್ ಆಗಿತ್ತು. ಇದನ್ನ ಕಟ್ ಮಾಡಿ ಇದನ್ನ ಹಾಕೊಂಡು ನೋಡಿ ಇಲ್ಲೆಲ್ಲ ಅಳವಡಿಸ್ಕೊಂಡಿದ್ದೀನಿ. ಇಲ್ಲೇ ಹಿಂಗ ಹಾಕ್ಬಿಟ್ಟು ಅದ್ರೊಳಗೆ ಡ್ರಿಪ್ ಇಟ್ಟಿರ್ತೀನಿ. ಸುತ್ತಲೂ ಕಾಯಿ ಮೊಟ್ಟೆ ಹಾಕಿರ್ತೀನಿ, ಕಾಯಿ ಮೊಟ್ಟೆ ಮೇಲೆ ಕಬ್ಬಿನ ಸಿಪ್ಪೆ ಹಾಕಿರ್ತೀನಿ. ನಮ್ಗೆ ಬೇಸಿಗೆಯಲ್ಲಿ ನೀರು ಕರೆಂಟ್ ಇರಲ್ಲ, ನೀರಿದೆ ನಮ್ಗೆ ಇಲ್ಲಿ ಬರೀ 20 ಅಡಿ ನೀರಿದು. ನೀರ್ ಕೊಡಕ್ಕೆ ಕರೆಂಟೇ ಇರಲ್ವಲ್ಲ, ಅವಾಗ ಏನ್ ಮಾಡಿದ್ವಿ, ಈ ಮೆಥಡ್ ಮಾಡ್ಕೊಂಡು. ಆಗ ಒಳಗಡೆ ಬೇರ್ಗಳಿಗೆ ಇದಕ್ಕೆ ಒಂದು ತೆಂಗಿನ ಮರಕ್ಕೆ ನೋಡಿ, ಅಲ್ಲಿಂದ 1 ಮೀಟರ್ ಇಂದ ಆಚೆನೆ ಬೇರ್ ಬಿಡೋದು. ಯಾವ್ದೇ ಕಾರಣಕ್ಕೂ ಬುಡಕ್ಕೆ ಹಾಕ್ಬಾರ್ದು. ಬುಡಕ್ಕೆ ಹಾಕಿದ್ರೆ ಮರಗಳು ಬಿದ್ದೋಗ್ತವೆ. ನಿಮ್ಗೆ ನೀರಿನ ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ವಾಲ್ಕೊಬಿಡ್ತವೆ, ಕಟ್ ಆಗ್ಬಿಡ್ತವೆ, ಸಾಯಿಲ್ಗೆ ಇದಾಗ. ಅದಕ್ಕೆ ಯಾವಾಗಲೂ ನಾವು ಬೇರೆಗೆ ಏನೇ ಕೊಟ್ರು, ಗೊಬ್ಬರ ಕೊಟ್ರು ಅಷ್ಟೇ, ಏನೇ ಕೊಟ್ರು ಮಿನಿಮಮ್ 1.5 ಮೀಟರ್ ಇಂದ ಆಚೆ ಹೋಗ್ಬೇಕು. ಅದಕ್ಕೆ ನಾವು ಅಲ್ಲ ಮರದಿಂದ ಅಷ್ಟು ದೂರದಲ್ಲಿ ಹಾಕ್ಬಿಟ್ಟು ಸುತ್ತಲೂ ಹಾಕಿದೀವಿ, ಒಟ್ಟು 6 ಕಡೆ ಹಾಕಿದೀವಿ. 6 ಕಡೆ ಹಾಕ್ಬಿಟ್ಟು ಡ್ರಿಪ್ ಅಲ್ಲಿ ಕೊಟ್ಬಿಟ್ಟಿದೀವಿ, ಭೂಮಿ ಒಳಗೆ ಇರುತ್ತೆ. ಈ ತರ ಮಾಡಿದ್ಮೇಲೆ ನಿಮ್ಗೆ ಬೇಸಿಗೆಯಲ್ಲಿ ಕಮ್ಮಿ ನೀರಿದ್ರು ಗಿಡಗಳು ಆರಾಮಾಗಿ ತಡ್ಕೊಳುತ್ತೆ. ಸೂಪರ್ ಐಡಿಯಾ ಸರ್, ಇದು ಸಿಂಪಲ್ ಐಡಿಯಾ. ನಿಮ್ಗೆ ಇದ್ ಮಾಡಕ್ಕೆ ಒಂದು ಅಂದಾಜ್ ಏನ್ ಖರ್ಚು ಬಿತ್ತು ಸರ್? ಇದು ವೇಸ್ಟ್ ನಮ್ಮ ಹತ್ರ ಕಟ್ಟಾಗಿ ಡ್ಯಾಮೇಜ್ ಆಗಿ ಬಿದ್ದಿರೋದು ಇದು. ಇದನ್ನ ನಾವು ಕಟ್ ಮಾಡ್ಕೊಂಡು ಹಾಕೊಂಡಿರೋದು. ಇದೇನಿಲ್ಲ, ನನ್ನ ಹತ್ರ ಕಟರ್ ಇತ್ತು, ಕಟ್ ಮಾಡ್ಕೊಂಡೆ, ಡ್ರಿಲ್ಲಿಂಗ್ ಅನ್ನಿತ್ತು, ಡ್ರಿಲ್ಲಿಂಗ್ ಮಾಡ್ಕೊಂಡೆ ಅಷ್ಟೇ. ಭೂಮಿ ಒಳಗೆ ಊತದೆ, ಇಷ್ಟ ಮಣ್ಣು ಊತ್ಬಿಟ್ಟು ಮೇಲ್ಗಡೆಯಿಂದ ಜಲ್ಲಿಕಲ್ಲು ಹಾಕಿದೆ, ಡ್ರಿಪ್ ಪೈಪ್ ಬಿಟ್ಬಿಟ್ಟು 20 mm ಮೈಕ್ರೋ ಲೆಟರ್ ಹಾಕಿದೆ, ಮೈಕ್ರೋ ಲೆಟರ್ ಹಾಕ್ಬಿಟ್ಟು ಡೈರೆಕ್ಟ್ ಹಾಕ್ಬಿಟ್ಟೆ. ಸೊ ಈ ಮೈಕ್ರೋ ಲೆಟರ್ ಹಾಕಿ ಇದರಿಂದ ಡೈರೆಕ್ಟ್ ಆಗಿ ಅದ್ರೊಳಗೆ ಹೋಗ್ಬಿಡುತ್ತೆ ಒಂದು ಪೈಪ್. ಹೌದು, ಈ ಮೈಕ್ರೋ ಲೆಟರ್ ಅಷ್ಟೇ ಸರ್. ಇದೊಂದು ಐಡಿಯಾ ಇದೆ ನೋಡಿ. ಇದು ಬೋರ್ವೆಲ್ ಕರೆಂಟ್ ಹೋಯ್ತು ಅನ್ಕೊಳ್ಳಿ, ನೀರು ವಾಪಸ್ ಎಳ್ಕೊಳತ್ತೆ. ಇದಕ್ಕೆ ನುರ್ಚ್ಕಲ್ ಸಿಕ್ಕಾಕೊಳತ್ತೆ ಈ ಟಿಪ್ ಅಲ್ಲಿ.
ಅದಕ್ಕೆ ನಾನೇನ್ ಮಾಡಿದೆ, ಇದನ್ನ ಈ ತರ ಹಾಕಿದೆ. ಒಳಗಡೆಗೆ ಇದನ್ನ ಕಟ್ ಮಾಡ್ಬಿಟ್ಟು ಒಳಗಡೆ ಹಾಕಿದಾಗ ನಿಮ್ಗೆ ಯಾವ್ದೇ ಕಾರಣಕ್ಕೂ ಮಣ್ಣು ಕಾಂಟ್ಯಾಕ್ಟ್ ಸಿಗಲ್ಲ ಇದು. ಓಕೆ. ಅವಾಗ ನೀರು ಏರು ಎಳ್ಕೊಂಡಾಗ ಹಂಗೆ ಏರು ಹೋಗ್ತದೆ. ಇದೇನಿಲ್ಲ, ಹೋಗುತ್ತೆ, ಏನು ಕಟ್ಕೊಳ್ಳೋದು, ಇದು ಕಲ್ಗೆಲ್ ಸಿಗಾಕೊಂಡು ಏನು ಸಿಗಾಕೊಳ್ಳಲ್ಲ ಇದ್ರಲ್ಲಿ. ಒಂದು ಒಳ್ಳೆ ಐಡಿಯಾ ಸರ್. ಈ ತರ ಮಾಡ್ಕೊಂಡು ದೂರದಲ್ಲಿ ಇಟ್ಕೊಂಡು ನೋಡಿ, ಹಿಂಗೆ ಹಾಕಿ ಇಟ್ಬಿಟ್ಟಿರ್ತೀನಿ. ಒಳಗಡೆ ಹಾಕ್ಬಿಡ್ತೀರಾ ಅಷ್ಟೇ. ಅದ್ರ ಪಾಡ್ ಅದಿರುತ್ತೆ, ಅದ್ರ ಪಾಡ್ ಇರುತ್ತೆ. ಅದಿರುತ್ತೆ. ಸೊ ಆ ತೂರ್ ಇದ್ರಲ್ಲಿ ಇದು ಭೂಮಿ ಒಳಗೆ ಹೋಗ್ಬಿಡುತ್ತೆ. ಭೂಮಿ ಒಳಗೆ ಇಷ್ಟು ಮ್ಯಾಕ್ಸಿಮಮ್ ಉಂಟಾಗುತ್ತೆ ಸರ್. ಓಕೆ. ಇಷ್ಟು ಮಾತ್ರ ಇರುತ್ತೆ. ಇದೆಲ್ಲನೂ ಭೂಮಿ ಒಳಗೆ ಇರುತ್ತಲ್ಲ, ನಾವು ಇಲ್ಲಿಂದ ದಪ್ಪು ಜಲ್ಲಿ ಹಾಕ್ತಿವಿ ಇದ್ರೊಳಗೆ. ಇದು ಪ್ರೆಸ್ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ಗೆ. ಅರ್ಥ ಆಯ್ತು. ಮತ್ತೆ ಇಲ್ಲಿಂದ ನೀರು ಇಲ್ಲಿ ಹೋಗಿ ಒಳಗಡೆ ಎಲ್ಲ ಸೋಕಿಂಗ್ ಆಗುತ್ತೆ. ಸೋಕಿಂಗ್ ಆಗ್ತದೆ ಅಂದ್ರೆ ಇದು ಒಳಗಡೆ ಭೂಮಿ ಒಳಗಡೆ ನೀರ್ ಇಳಿಯಕ್ಕೆ ಅಂತ ಈ ತೂತ್ಗಳು ಮಾಡಿದ್ವಿ. ಸೂಪರ್ ಸರ್, ಒಳ್ಳೆ ಐಡಿಯಾ. ಇದು ವೇಸ್ಟ್ ಪೈಪ್ ನ ಇಲ್ಲ, ಈ ಐಡಿಯಾ ಬೇರೆದ್ರಲ್ಲಿ ಇದೆ. ನಾನು ಯೂಟ್ಯೂಬ್ ಅಲ್ಲೂ ನೋಡಿದ್ದೆ. ಮತ್ತೆ ಇದಕ್ಕೆ ಹೋಗ್ತೀವಲ್ಲ, ಬ್ಯಾಂಗ್ಳೂರ್ JKVK ಹೋಗ್ತೀವಲ್ಲ, ಅಲ್ಲಿ ಎಕ್ಸಿಬಿಷನ್ ಅಲ್ಲೂ ಇಟ್ಟಿದ್ರು, ನೋಡಿದೆ. ಅವ್ರಿಗೆ ನಾನೇ 150 ರೂಪಾಯಿ ಕೊಡೋದು. 150 ರೂಪಾಯಿ ಕೊಟ್ರೆ ಇವಾಗ ನೋಡಿ 6 ಇಡಬೇಕು ಅಂದ್ರೆ ಎಷ್ಟು ಆಯ್ತು ಅಲ್ಲಿ? ಆಯ್ತು 900 ರೂಪಾಯಿ ಆಯ್ತು. 900 ರೂಪಾಯಿ ನಾನು ಅದು ಕೊಡೋ ಬದಲು ಇದು ನೋಡಿ ಏನು ಖರ್ಚಾಗಿಲ್ಲ ನನಗೆ. ಇದನ್ನ ತಗೊಂಡೋಗಿ ಗುಜರಿ ಅವ್ರಿಗೆ ಹಾಕ್ತೀವಿ, ಅವ್ನು ಎಷ್ಟು ಕೊಡ್ತಾನೆ ನಮ್ಗೆ? 5 ರೂಪಾಯಿ ಕೊಡಲ್ಲ. ಮತ್ತೆ ಯಾಕೆ ಬೇಕು? ಹೌದು, ಇದನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ. ನಾವೇ ರೀಸೈಕಲ್ ಮಾಡ್ದಂಗೂ ಆಗುತ್ತೆ. ಹೌದು, ರೀಸೈಕಲ್ ಅಂದ್ರೆ ಏನು ಗೊತ್ತಾ ಸರ್? ವೇಸ್ಟ್ ಯಾವುದೇ ಇದನ್ನೇ ಅದಂತ ಕಸದಿಂದ ರಸ ಅಂತೀವಿ. ಇದು ಕಸ ಅಂತ ನಾವ್ ಯಾಕೆ ಅನ್ಬೇಕು? ಇದರಿಂದ ಏನಾದ್ರು ಉಪಯೋಗ ಹಾಗೆ ಆಗುತ್ತೆ. ಯಾವುದೇ ತಗೊಂಡ್ರು ಉಪಯೋಗ ಆಗುತ್ತೆ. ಇವಾಗ ತೆಂಗಿನ ನಾವು ಕಾಯಿ ತಗೋಬಿಟ್ಟು ಕಾಯಿ ಮಟ್ಟೆ ಮಾರ್ಬಿಡ್ತೀವಿ. ಹೌದು, ಯಾಕೆ ಮಾರ್ಬೇಕು ಅದನ್ನ? ನೋಡಿ, ಇದನ್ನೇ ನಾನು ಕಾಯಿ ಮಟ್ಟೆ ನೋಡಿ, ಇಲ್ಲೆಲ್ಲ ನೋಡಿ ಹಿಂಗೆ ಪಟಾಯಿಸಿ ಹಾಕಿರೋದು ನೋಡಿ, ಎಷ್ಟು ತೇವಾಂಶ ಇದೆ ಇದರಲ್ಲಿ. ಹೌದು, ಅದ್ರ ಮೇಲೆ ನಾವು ಕಬ್ಬಿನ ಸಿಪ್ಪೆ ಹಾಕಿದೀವಿ, ಅದು ತೇವಾಂಶ, ಇದು ತೇವಾಂಶ. ಭೂಮಿ ನೋಡಿ ನಿಮ್ಗೆ ಹೆಂಗಿದೆ ಅಂದ್ರೆ ನೋಡಿ. ಹೌದು, ಚೆನ್ನಾಗಿದೆ ಸರ್. ನಿಂತರು ನಾವು ಸ್ಪಾಂಜ್ ಮೇಲೆ ನಿಂತಂಗಿದೆ. ಅದು ನಾವು ಇರೋದನ್ನ ನಾವು ಮಾಡ್ಕೊಳ್ಳೋಗ್ಬಿಟ್ಟು ಮೈಯೆಲ್ಲ ಕೆರೆದಿ ಅದನ್ನೆಲ್ಲ ಕಳೆ ಬರಬಾರ್ದು ಅಂತ ಏನೋ ನೀಟಾಗಿ ನಾವೇನು ಬಟ್ಟೆ ಕೊಳೆ ಆಗ್ಬಾರ್ದು ಅಂತ ಯೂನಿಫಾರ್ಮ್ ಐರನ್ ಮಾಡಿ ಹಾಕೊಂಡಂಗೆ ಅದು ಪಾಪಚ ಹೆಂಗ್ ಕೇಳ್ತಾವ? ಅವು ಕೇಳಲ್ಲ. ಅದಕ್ಕೆ ನ್ಯಾಚುರಲ್ ಆಗಿ ನಾವು ಓಡಾಡಕ್ ನೀಟಾಗಿ ಇಟ್ಕೊಬೇಕು ಅನ್ಕೊಂಡು ಓಡಾಡ ದಾರಿ ನೀಟಾಗಿ ಇಟ್ಕೊಳ್ಳೋಣ. ಅವು ಇರೋ ಜಾಗದಲ್ಲಿ ನೀಟಾಗಿ ಇರೋದು ಬಾರ್ದು, ಯಾವತ್ತು ನೀಟ್ ಇರಬಾರ್ದು. ಇದ್ರೇನಾಗುತ್ತೆ ಅಂದ್ರೆ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಭೂಮಿ ಮೇಲೆ ಬೀಳುತ್ತೆ. ಅಲ್ಲಿರೋ ಬ್ಯಾಕ್ಟೀರಿಯಾ ಪ್ರತಿಯೊಂದು ಸತ್ತೋದ್ಮೇಲೆ ನಾವು ತಿರ್ಗಾ ಕೆಮಿಕಲ್ ಹಾಕಿ ಅದೇನಿಗೆ ನಾವು ಫೀಡ್ ಮಾಡೋದು ಅದನ್ನ. ಖಂಡಿತ ಸರ್, ತುಂಬಾನೇ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ನೀವೇ ಮಾಡ್ಕೊಂಡಿದ್ದಂತ ಈ ಒಂದು ಹೊಸ ಪದ್ಧತಿ ತುಂಬಾನೇ ಖುಷಿ ಆಯ್ತು. ನಮ್ಮಂತವ್ರು ಎಷ್ಟೊಂದ್ ಜನ ಇರ್ತದೆ, ಅವ್ರು ನೋಡಿ ನಾವ್ ತಿಳ್ಕೊತೀವಿ. ಬಟ್ ಅದ್ರಲ್ಲಿ ನಾವು ಕಾಸು ಕೊಟ್ಟು ತರಕಿಂತ ಈ ತರ ಒಂದು ನೀವು ನಿಮ್ಮ ಐಡಿಯಾ ಹಾಕಿ ಥಾಟ್ ಹಾಕಿ ಮಾಡೋದಲ್ಲ, ಅದ್ರಲ್ಲಿ ಪ್ರತಿಯೊಂದು ಮರಕ್ಕೂ ಹಂಗೆ ಮಾಡ್ಕೊಂಡಿದೀನಿ ನೋಡಿ. ಅಲ್ಲೆಲ್ಲಾ ಮರಕ್ಕೂ ಅಷ್ಟೇನೆ, ಮತ್ತೆ ಮೆಣಸ್ಗೂ ಅಷ್ಟೇನೆ ನಾನು ಹಂಗೆ ಮಾಡಿರೋದು. ಜೇನು ಇದೆ ನೋಡಿ, ಅಲ್ಲಿ ಮೆಣಸು ಹತ್ರ ತೋರಿಸ್ತೀನಿ ಬನ್ನಿ, ಅಲ್ಲಿ ಅದು ಹಾಗೆ ಮಾಡ್ಕೊಂಡಿರೋದು. ಓ ಹೌದು, ಸೂಪರ್ ಐಡಿಯಾ ಸರ್. ಮಾತ್ರ ಇದು ಅಷ್ಟು ಒಂದಷ್ಟೆಲ್ಲ ಕಸ ತುಂಬಿಟ್ಟಿದ್ದೀರಾ. ಕಸ ಒಂದು ಸ್ಟೇಜ್ ಬೈ ಸ್ಟೇಜ್ ಸರ್. ಇದು ಸಗಣಿ. ಹೌದು, ತಿರ್ಗಾ ಇದು ಜುಂಗು, ತಿರ್ಗಾ ಸಗಣಿ, ಹಿಂಗೆ ಸ್ಟೇಜ್ ಬೈ ಸ್ಟೇಜ್ ಇಷ್ಟು ಇದು ಬೆಳೆದಾದ್ಮೇಲೆ ತಿರ್ಗಾ ಇದನ್ನ ಹಿಂಗೆ ಬೆಳೆಸ್ಕೊಂಡು ಹೋಗೋದು. ಓಕೆ. ನೋಡಿದ್ರಲ್ಲ ವೀಕ್ಷಕರ, ಯಾವ ತರ ಕಸದಿಂದ ರಸ ಮಾಡಿದ್ರು ಈ ರೈತರು ಅಂತ. ನಿಮ್ಗಳ ಹತ್ರ ಈ ತರ ಯಾವ್ದೋ ಒಂದಷ್ಟು ವೇಸ್ಟ್ ಪೈಪ್ಗಳಿದ್ರೆ ಈ ತರ ನೀರ್ ಕೊಟ್ಟು ಬೇಸಿಗೆಯಲ್ಲಿ ಆದಷ್ಟು ಕಮ್ಮಿ ನೀರಲ್ಲಿ ಗಿಡಕ್ಕೆ ತುಂಬಾ ಚೆನ್ನಾಗಿ ನಾವು ನೀರು ಕೊಡ್ಬೋದು ಈ ಒಂದು ಮಾದರಿ ಬೆಳೆಸಿದ್ರೆ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.